ಲೆಟ್ಸ್ ವೆಲ್ಕಮ್ ಆರ್ಥಿಕ ತಜ್ಞರು ಶ್ರೀಯುತ ಸುಬ್ರಹ್ಮಣ್ಯರು ನಮ್ಮ ಜೊತೆಗಿದ್ದಾರೆ. ಎಸ್, ಲೆಟ್ಸ್ ಗೋ ಫಾರ್ ಗೆಸ್ಟ್. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ನಮಸ್ಕಾರ. ಇನ್ನು ಆತ್ಮಾನಂದ್ ಭಾರತೀಯ ಜನತಾ ಪಕ್ಷದ ವಕ್ತಾರ ನಮ್ಮ ಜೊತೆಗಿದ್ದಾರೆ. ಆಮ್ ಆದ್ಮಿ ಪಕ್ಷದ ವತಿಯಿಂದ ಪುಟ್ಟಣ್ಣಗೌಡರು ಇದ್ದಾರೆ. ಇನ್ನು KH ಕುಮಾರ್ ಅವರು KPCC ವಕ್ತಾರರಾಗಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಮೊದಲಿಗೆ ನಾನು ಸುಬ್ರಹ್ಮಣ್ಯ ಅವ್ರನ್ನ ಮಾತನಾಡ್ತೀನಿ. ಸರ್, ಏನಿದು ಚಿನ್ನ ಕೊಳ್ಬೇಡಿ ಅಂದಿದ್ದಾಯ್ತು, ಈಗ ಮಾರಿ ಅಂತ ಹೇಳ್ತಾ ಇದ್ದಾರೆ. ಹೌ ಡು ಯು ಲುಕ್ ಇನ್ ಟು ಇಟ್? ಸರ್, ನಮ್ಮ ಸಮಾಜದಲ್ಲಿ ಚಿನ್ನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ಈ ಶ್ರೀ ಸೂಕ್ತದಲ್ಲಿ ಒಂದು ಮಂತ್ರನೇ ಹಿರಣ್ಯ ವರ್ಣಾಂ ಹರಿಣೀನ್ ಸುವರ್ಣ ರಜಸ್ರಜಾಂ ಅಂತ. ಅಂದರೆ ಲಕ್ಷ್ಮಿಯನ್ನು ನಾವು ಚಿನ್ನ ಮತ್ತು ಬೆಳ್ಳಿಯಿಂದ ನಾನು ಅಲಂಕರಿಸಿ ಪೂಜೆ ಮಾಡ್ತೀನಿ ಅಂತ ಅಲ್ಲಿಂದ ಶುರು ಆಗುತ್ತೆ. ಆ ರೀತಿ ನಾವು ಇಮೋಷ್ನಲಿ ಅಟ್ಯಾಚ್ ಆಗಿದ್ದೀವಿ ಚಿನ್ನ ಜೊತೆ. ಓಕೆ, ಚಿನ್ನ ಸಾಕಷ್ಟು ಸ್ಟಾಕ್ ಇದೆ. $4 ಟ್ರಿಲಿಯನ್ ಅಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಸುಮಾರು 25,000 ಟನ್ಗಿಂತ ಹೆಚ್ಚು ಅಂತೇಳಿ ಹೇಳ್ತಾರೆ. ಓಕೆ, ಅಂದರೆ ಜನಗಳ ಹತ್ರ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿದೆ, ಹಂಚು ಹೋಗಿದೆ. ಚಿನ್ನ ಸಾಮಾನ್ಯವಾಗಿ ನಮ್ಮ ಒಂದು ಸಂಸ್ಕೃತಿ ಅಂತನೋ, ಕುಟುಂಬ ಗೌರವ ಅಂತನೋ, ಮಹಿಳೆಯರ ಭದ್ರತೆ, ಈ ಥರ ಸಂಕಷ್ಟ ಕಾಲದಲ್ಲಿ ಲೋನು, ಬೇಕಾದಷ್ಟು ಚಿನ್ನದ ಇವತ್ತು ಫೈನಾನ್ಸ್ ಕಂಪನಿಗಳನ್ನ ನೋಡ್ತೀವಿ. ಚಿನ್ನ ಮಾರಿ ಅಂತ ಹೇಳೋರೊಬ್ಬರು, ಚಿನ್ನ ಅಡ ಇಡಿ ಅಂತ ಒಬ್ಬರು, ಚಿನ್ನ ಟೇಕ್ ಓವರ್ ಮಾಡ್ತೀವಿ ಇನ್ನೊಂದು ಲೋನ್ ಇನ್ನೊಬ್ಬರು, ಎಲ್ಲರೂ ಇರುವಂಥ ಜಾಗದಲ್ಲಿ ನಾವು ಈಗ ಸದ್ಯಕ್ಕೆ ಚಿನ್ನ ಮಾರಿ ಅಂತ ಹೇಳಿದಾಗ, ಓಕೆ, ನೀವು ಹೇಳ್ತಾ ಇದ್ರು 2 to 4% ಅಂತೇಳಿ. ಅದರಲ್ಲೂ ಪ್ಲಸ್ಸು ಮೈನಸ್ ಎರಡೂ ನೋಡೋಣ. ಯಾಕೆಂದರೆ ಆರ್ಥಿಕ ತಜ್ಞನಾಗಿ ಒಂದು ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರರ ಸಂಘದ ಒಬ್ಬ ಆಫೀಸ್ ಬೇರರಾಗಿ ನಾನು ಒಂದೇ ಒಂದು ಪಾರ್ಟಿ ಪರವಾಗಿ ಇನ್ನೊಂದು ಮಾತಾಡಲಿಕ್ಕಾಗಲ್ಲ. ಸೊ ಚಿನ್ನದಲ್ಲಿ 2 to 4% ಮಾರಬೇಕು ಅಂತ ಅಂದಾಗ ಅವ್ರಿಗೇನೋ ಒಂದು ಇನ್ಸೆಂಟಿವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾವು ಬೇರೆ ಎಲ್ಲ ಬಿಟ್ಬಿಡೋಣ, ಪೊಲಿಟಿಕ್ಸ್ ಎಲ್ಲ ಬಿಟ್ಬಿಡೋಣ. ಅವರು ಏನು ಇನ್ಸೆಂಟಿವ್ ಮಾಡ್ತೀರಾ? ಈಗ ಉದಾಹರಣೆಗೆ ಹಿಂದೆ ಒಂದು ಸಲ ಇವರ ಕಾಂಗ್ರೆಸ್ನ ಚಿದಂಬರಂ ಅವರಿದ್ದ ವಾಲಂಟ್ರಿ ಡಿಸ್ಕ್ಲೋಜರ್ ಆಫ್ ಇನ್ಕಮ್ ಸ್ಕೀಮ್ ಅದು. ಎಷ್ಟೋ ಹಿಡನ್ ಚಿನ್ನಗಳಿದೆ, ಜನ ತೋರಿಸೇ ಇಲ್ಲ, ಬಿಲ್ಲು ಇಲ್ಲ, ಎಂಥದ್ದು ಇಲ್ಲ, ಎಲ್ಲೆಲ್ಲಿದೆ ಹೆಂಗೋ ತಾತನಿಂದ ಮುತ್ತಾತನಿಂದ ಹೆಂಗೋ ಬಂದಿರೋದಿದೆ ಅಲ್ಲಲ್ಲಿ. ಅದನ್ನು ಡಿಸ್ಕ್ಲೋಸ್ ಮಾಡಿದಾಗ ನಿನಗೆ ಅಪಾಯ ಇಲ್ಲ ಅಂತ ಅಭಯಹಸ್ತ ಕೊಡಬೇಕು ಮೊದಲನೇದಾಗಿ. ಸರ್, ವಾಲಂಟ್ರಿ ಡಿಸ್ಕ್ಲೋಜರ್ ಆಫ್ ಅಸೆಟ್, ಇದು ಇನ್ಕಮ್ ಅಲ್ಲ, ಅಸೆಟ್. ಅವರಲ್ಲಿರೋ ಅಸೆಟನ್ನು ಡಿಕ್ಲೇರ್ ಮಾಡಿ ಅದರಿಂದ ನಿಮಗೆ ನೋಟಿಸು, ಪೆನಾಲ್ಟಿ, ಇನ್ನೊಂದು ಮತ್ತೊಂದು ಬರೋಲ್ಲ ಅಂತೇಳಿ ಒಂದು ಸರ್ಕಾರದ ಹೊಣೆಯನ್ನು ನಾವು ನೋಡೋಣ ಫಸ್ಟ್. ಈಗ ನೀವು ಕರೆ ಕೊಟ್ಟಿದ್ದೀರಿ, ಈಗಾಗಲೇ ಜನ ಸ್ವಲ್ಪ ಜನ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ, ಸ್ವಲ್ಪ ಜನ ಪ್ರೀಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಸರಿ. ಒಂದನೇದಾಗಿ ಸರ್ಕಾರ ಇದಕ್ಕೆ ಇನ್ಸೆಂಟಿವೈಸ್ ಮಾಡಬೇಕು. ಇನ್ಸೆಂಟಿವೈಸ್ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಕೊಡೋದು ಅಂತ ಹೇಳಲ್ಲ, ಅದರಿಂದ ಅವರಿಗೆ ತೊಂದರೆ ಆಗಲ್ಲ ಅಂತೇಳಿ ಒಂದು ಭರವಸೆ ಸಿಗಬೇಕು ಸರ್ಕಾರದಿಂದ. ಇಷ್ಟು ಟೈಮ್ವರೆಗೂ ನಮಗೆ ನೋಡಿಯಪ್ಪ, ನಾವು ಅದರಲ್ಲಿ ಡಿಸ್ಕ್ಲೋಸ್ ಮಾಡಿದ್ದಕ್ಕೆ ಏನು ಫರ್ದರ್ ಅದರ ರಿಪರ್ಕಷನ್ ಇಲ್ಲ, ಅದರ ಸಾಧ್ಯತೆ ಬಾಧ್ಯತೆಗಳು ನಿಮಗೆ ತೊಂದರೆ ಇಲ್ಲ ಅಂತ. ಎರಡನೇದು ಕ್ಯಾಪಿಟಲ್ ಗೇನ್ ಅಂತ ಒಂದಿದೆ. ಚರಾಸ್ತಿ ಮತ್ತು ಸ್ಥಿರಾಸ್ತಿ ಅಂತ ಎರಡಿದೆ. ಇವೆರಡನ್ನು ಮಾರಿದಾಗ ಪ್ರಾಫಿಟ್ಟು ಲಾಭದ ಮೇಲೆ ಟ್ಯಾಕ್ಸ್ ಅಲ್ಲ, ಅದು ಲಾಭದ ಮೇಲೆ ಟ್ಯಾಕ್ಸ್, ಅದು ಬೇರೆ ಇನ್ಕಮ್ ಅಲ್ಲ, ಅದು ಇಟ್ಸ್ ಎ ಗೇನ್ ಬೇಸಿಕಲಿ. ಒಂದು ಮಾರಾಟ, ಈಗ ಪ್ರಾಪರ್ಟಿ ತೊಗೊಂಡಿರೋರಿಗೆ ಗೊತ್ತಿದೆ, ಇಷ್ಟು ವರ್ಷಕ್ಕೆ ಮಾರಿದೆ, ಇಷ್ಟು ವರ್ಷಕ್ಕೆ ಸೇಲ್ ಆದೆ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು. ಇದೀಗ ಚಿನ್ನಕ್ಕೆ 12.5% ಕ್ಯಾಪಿಟಲ್ ಗೇನ್ ಇದೆ ಇತ್ತೀಚೆಗಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೊಸ ಕಾನೂನು ಪ್ರಕಾರ. 12.5% ಟ್ಯಾಕ್ಸು 1 ವರ್ಷದವರೆಗಪ್ಪ ನಾವೇನು ನಿಮಗೆ ಕೊಡಲ್ಲ, ಅದು ಏನು ತೊಂದರೆ ಕೊಡಲ್ಲ ಅಂತ ಸರ್ಕಾರದಿಂದ ಈ ಥರ ಆಗುತ್ತೆ. ನಿಮ್ಮ ಫಸ್ಟ್ ಕಮೆಂಟ್ನ ಸಮರಿ ಏನು ಅಂತ ಹೇಳಿದ್ರೆ, ನೀವು ಡಿಕ್ಲೇರ್ ಮಾಡಿದ್ರಿ ಕರೆಕ್ಟು, ಅದರ ಜೊತೆಗೆ ಇದರಿಂದ ಯಾವ ಸಮಸ್ಯೆ ಆಗಲ್ಲ ಅನ್ನುವ ಭರವಸೆಯನ್ನ, ಅದನ್ನ ಇನ್ಸೆಂಟಿವೈಸ್ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಗಾಟ್ ಇಟ್. ಎಸ್, ಆತ್ಮಾನಂದ್ ಅವರೇ, ವಾಟ್ಸ್ ಯುವರ್ ಫಸ್ಟ್ ಕಮೆಂಟ್ ಆನ್ ದಿಸ್? ಸರ್, ಇವತ್ತು ದೇಶದಲ್ಲಿ ಕಳೆದ ಕೇವಲ 2 ತಿಂಗಳ ಹಿಂದೆ ಇಡೀ ಪ್ರಪಂಚದಲ್ಲಿ ನಾವು ಆರ್ಥಿಕ ಪರಿಸ್ಥಿತಿಯಿಂದ 9ನೇ ಪ್ಲೇಸಲ್ಲಿದ್ದವರು 4ನೇ ಪ್ಲೇಸಿಗೆ ಬಂದು ನಿಂತಿದ್ದೀವಿ ಎನ್ನುವಂಥ ಹೆಮ್ಮೆ ಇಡೀ ದೇಶದ ಜನರಲ್ಲಿ ಇತ್ತು. ಮತ್ತು ನಾವು ಕಳೆದ 10 ವರ್ಷದಲ್ಲಿ ದೇಶದ ಪ್ರಧಾನಮಂತ್ರಿ ಕರೆ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳಿಗೆ, ಸ್ವಚ್ಛ ಭಾರತ್ ಆಗ್ಬೋದು, ಯೋಗ ಡೇ ಆಗ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ ಆಗ್ಬೋದು, ಈ ಥರದ ಅನೇಕ ಕಾರ್ಯಕ್ರಮಗಳನ್ನು, ಶೌಚಾಲಯ ನಿರ್ಮಾಣ ಆಗ್ಬೋದು, ಉಜ್ವಲ ಸ್ಕೀಮ್ ಆಗ್ಬೋದು, ಈ ಥರದಕ್ಕೆಲ್ಲ ಜನ ಸ್ಪಂದಿಸಿದ್ರು. ಏಕಾಏಕಿ ಅನೇಕ ಜನ ನೀವು ಉಜ್ವಲ ಗ್ಯಾಸ್ಗೆ ಸಬ್ಸಿಡಿಯನ್ನು ಉಳ್ಳವರು ಬಿಟ್ಕೊಡಿ ಅಂತ ಅಂದಾಗ ಅತಿ ಹೆಚ್ಚು ಜನ ಸಬ್ಸಿಡಿಯನ್ನು ಬಿಟ್ಕೊಟ್ರು. ಬಡವರಿಗೆ ಅದು ತಲುಪಲಿ ಅನ್ನುವಂಥ ವಾಲಂಟ್ರಿಯಾಗೆ ಬಿಟ್ಕೊಟ್ರು, ಸಬ್ಸಿಡಿಯನ್ನು ನಾನು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅಂತ. ಹೀಗೆ ಆ ಎಲ್ಲದರಲ್ಲೂ ಕೂಡ ದೇಶದ ಪ್ರಧಾನಿ ಜೊತೆ ನಿಂತಂಥ ಈ ದೇಶಭಕ್ತರು ಇವತ್ತು ಇದು ಇಲ್ಲಿಂದ ಸೃಷ್ಟಿಯಾಗಿದ್ದಲ್ಲ. ಜಾಗತಿಕ ಮಟ್ಟದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿದೆ, ವಿದ್ಯಾವಂತರಿಗೆ
ಯುದ್ಧ ಪ್ರಾರಂಭ ಆಗಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕಳೆದ 3 ವರ್ಷದಿಂದ ಪ್ರಾರಂಭ ಆಗಿದ್ದು ಇವತ್ತಿನವರೆಗೂ ನಿಂತಿಲ್ಲ. ಇವತ್ತು ಪ್ರಾರಂಭ ಆಗಿದ್ದೇನು ಈ ಒಂದು ತೈಲ ರಾಷ್ಟ್ರಗಳಲ್ಲಿ ನಡುವೆ ಆಗಿದ್ದಂಥ ಒಂದು ಯುದ್ಧ ನಿರಂತರವಾಗಿ 6-7 ತಿಂಗಳುಗಳ ಕಾಲ ನಡೀತಾ ಬಂದಿದೆ. ಇದರಿಂದ ಸಮಸ್ಯೆ ಉಲ್ಬಣ ಆಗಿದೆ. ಇದರಿಂದ ಅಮೇರಿಕದ ನಾವಿವತ್ತು ಯಾಕೆ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ, ನಾವು ಏಕಾಏಕಿ ನಮ್ಮ 1,00,000 ಕೋಟಿ ತಗೊಂಡು ಹೋಗ್ಬಿಟ್ಟು ಡೀಸೆಲ್ನ ನಮ್ಮ ರೂಪಾಯಿ ಮೌಲ್ಯದಲ್ಲೇ ಡೀಸೆಲ್ ಕೊಡಪ್ಪ ಅಂದರೆ ಕೊಡೋದಿಲ್ಲ ಆ ರಾಷ್ಟ್ರಗಳು. ಅದನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಡಾಲರನ್ನು ಕೊಡಬೇಕು ಅಂತಂದರೆ ನಮಗೆ ಹಣದ ಅವಶ್ಯಕತೆ ಹೆಚ್ಚಿದೆ. ಅವ್ರಿಗೆ ಹೆಚ್ಚು ಶುಲ್ಕವನ್ನು ಕೊಟ್ಟು ಇವತ್ತು ಡೀಸೆಲ್ ತರಬೇಕಾದಂಥ ಪರಿಸ್ಥಿತಿ ಇದೆ. ನಾವೆಲ್ಲರೂ ಕೂಡ ಆ ತೈಲಕ್ಕೆ LPGಗೆ ಅಡಪ್ಟ್ ಆಗಿಬಿಟ್ಟಿದ್ದೀವಿ. ಈ ದೇಶದ ಜನ ಅಡಪ್ಟ್ ಆಗಿದ್ದೀವಿ. ಅದಕ್ಕೆ ಅನೇಕ ಬಾರಿ ಈ ರಾಷ್ಟ್ರದಲ್ಲಿ ಈ ಥರದ ಕೆಲಸಗಳು ನೋಡಿ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಬರ ಬಂತು ಅಂತೇಳಿ ಶನಿವಾರದ ದಿನ ಒಂದು ದಿನ ಊಟ ಬಿಡಿ ಅಂತ ದೇಶದ ಜನತೆ ಕರೆ ಕೊಟ್ಟರು. ಅದು ಇವತ್ತಿಗೂ ಕೂಡ ಪಾಲನೆ ಆಗ್ತಾಯಿದೆ. ಶನಿವಾರದ ದಿನ ಎಷ್ಟೋ ಜನ ಉಪವಾಸವನ್ನು ವ್ರತವನ್ನು ಆಚರಣೆ ಅದು ನಿರಂತರವಾಗಿ ಬೇರೆ ಬೇರೆ ಕಾರಣಕ್ಕೂ ಅದು ಹಂಗೆ ಕಂಟಿನ್ಯೂ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ದೇಶಕ್ಕೆ ಒಂದು ಚಿನ್ನವಾದ ಅದರಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ಚಿನ್ನದ ವ್ಯಾಮೋಹ ಇಟ್ಕೊಂಡಿರುವಂಥ, ಆ ಚಿನ್ನದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥ ಎಲ್ಲ ಮದುವೆ ಮುಂಜಿ ಬೇರೆ ಬೇರೆ ಕಾರ್ಯಕ್ರಮ, ಮಕ್ಕಳು ಹುಟ್ಟದಬ್ಬ ಆಗ್ಬೋದು, ಇನ್ನೊಂದು ಆಗ್ಬೋದು, ಏನಾದ್ರು ಗಿಫ್ಟ್ ಕೊಡಬೇಕು ಅಂದರೆ ಸಂಬಂಧಿಕರಲ್ಲಿ ಆ ಚಿನ್ನ ಕೊಡೋದು ಎಲ್ಲೋ ಒಂದು ಕಡೆ ಅವರ ಆರ್ಥಿಕ ಪರಿಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಮಗಳು ಕೊಡೋದು, ಮಗನ ಕೊಡೋದು, ಈ ಥರದಕ್ಕೆಲ್ಲ ಚಿನ್ನವನ್ನೇ ಆಶ್ರಯಿಸಿದ್ದೀವಿ. ಹಾಗಾಗಿ ಇವತ್ತು ಮೋದಿಯವರು ಕೊಟ್ಟಿದ್ರ ಹಿಂದೆ ಏನು ಅವರು ಸಣ್ಣ ಒಂದು 2%, 4% ಬಡವರು ಯಾರು ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ಯಾರ ಹತ್ರ ಅತಿ ಹೆಚ್ಚು ಇದೆ ಅಂಥವರು ಕೊಟ್ಟಾಗ ನಾವು ಆಮದು ಮಾಡ್ಕೊಳ್ಳುವಂಥದ್ದು ನಮಗೆ ಉಳಿಯುತ್ತೆ. ನಮ್ಮ ದೇಶದ ಹಣ ನಮ್ಮ ಹತ್ರನೇ ಉಳಿಯುತ್ತೆ. ಇದರಿಂದ ಈ ಸಮಸ್ಯೆಯನ್ನು ನಾನು ಮುಂದಿನ ದಿನಗಳಲ್ಲಿ ನಾವು 1 ವರ್ಷಗಳ ಕಾಲ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ನಾವು ಇದರಿಂದ ಬಚಾವಾಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಅನೇಕ ಆರ್ಥಿಕ ಸಲಹೆಗಾರರನ್ನ ಜೊತೆಗಿಟ್ಕೊಂಡು ಈ ಕರೆಯನ್ನು ಕೊಟ್ಟಿದ್ದಾರೆ. ದೇಶದ ಜನ ಅವ್ರ ಜೊತೆ ನಿಲ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಎಸ್, ನಾವು 9ನೇ ಸ್ಥಾನದಲ್ಲಿದ್ವಿ ಆರ್ಥಿಕ ವಿಚಾರದಲ್ಲಿ ಸುಸ್ಥಿತಿಯಲ್ಲಿ. ಈಗ 4ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗೇ ಇತ್ತು. ಸದ್ಯಕ್ಕೆ ಹಿಂಗಿದೆ ಬಿಕಾಸ್ ಆಫ್ ವಾರ್, ಯುದ್ಧದ ಕಾರಣಕ್ಕೋಸ್ಕರ ನಾವು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಸಹಕರಿಸಿ, ಅದರಲ್ಲಿ ಏನ್ರಿ ತಪ್ಪಿದೆ ಅನ್ನುವ ಮಾತುಗಳನ್ನು BJP ವಕ್ತಾರರು ಹೇಳ್ತಾ ಇದ್ರು. ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನೂ ಕೂಡ ಅವರು ಹೇಳಿದಂಥ ಹೇಳಿಕೆಯನ್ನೂ ಕೂಡ ಸ್ಮರಿಸಿದರು. ಕಷ್ಟದಲ್ಲಿದ್ದಾಗ ಒಂದು ಹೊತ್ತಿನ ಊಟವನ್ನು ನಾವು ಬಿಡೋಣ, ಉಪವಾಸ ಮಾಡೋಣ ಅಂತ ಹೇಳ್ತಾ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅದನ್ನು ಹೇಳಿದಾಗ ಒಪ್ಪಿಕೊಳ್ಳುವಂಥ ಅಥವಾ ಅವರನ್ನು ಎಲ್ಲರೂ ಸಾರಾಸಗಟಾಗಿ ವಿರೋಧ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಇವತ್ತು ಇವರು ಮಾತನಾಡಿದರೆ ಪ್ರಧಾನಿ ಮೋದಿಯವರು ಬಹಳಷ್ಟು ಪ್ರಶ್ನೆಗಳ ಸುರಿಮಳೆಗೈ ಸುರಿಮಳೆ ಆಗ್ತಾ ಇದೆ. ಯಾವ ಕಾರಣಕ್ಕೆ, ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಅನ್ನುವ ಆಧಾರದ ಮೇಲೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಕೂಡ ಅದನ್ನು ಪ್ರಶ್ನೆ ಎದುರಾಳಿಗಳು ಮಾಡ್ತಾ ಇದ್ದಾರೆ. ಫೈನ್, ಗಾಟ್ ಇಟ್, ಯುವರ್ ಟರ್ನ್ ವಿಲ್ ಕಮ್.